My favorite player always Virat Kohli. Chiku. So Virat Kohli. ವಿರಾಟ್ ಇದು IPL ಸೀಸನ್ 18. ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಗೆಲ್ಬೋದಲ್ಲ? ಗೆಲ್ಬೇಕು. ಈ ಸಲ ಕಪ್ ನಮ್ದೆ. ಯಾಕಂದ್ರೆ ಆ ಕನ್ಸಿಸ್ಟೆನ್ಸಿ ಆ ಹಾರ್ಡ್ ವರ್ಕ್ ಇದೆ. ವಿ ಆಲ್ಸೋ ಹೋಪಿಂಗ್ ಗೆಲ್ಲೇಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಗೆದ್ಮೇಲೆ ಸೆಲೆಬ್ರೇಟ್ ಮಾಡೋಣ. ಕಂಡ್ರು ಮತ್ತೆ ಬೇರೆಯವ್ರದ್ದು ದೃಷ್ಟಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಆಲ್ರೆಡಿ ಗೆದ್ದಿದೀವಿ ಅನ್ನೋದಕ್ಕಿಂತ ಗೆಲ್ತೀವಿ ಅನ್ನೋ ಒಂದು ಹೋಪಲ್ಲಿ ಇರೋಣ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಯಾರೇ ಆಗ್ಲಿ ಇಟ್ಸ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್. ಅವ್ರು ಗೆದ್ದೇ ಗೆಲ್ತಾರೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಡೆಸ್ಟಿನಿ ಆರ್ ಲಕ್. ಬಿಕಾಸ್ ಆಫ್ ದೇರ್ ಎಫರ್ಟ್ಸ್ ದೇ ವಿಲ್ ವಿನ್. RCB solely ಗೆಲ್ಲಿ ಏನೇ ಆಗ್ಲಿ, we are always with RCB because RCB is always with loyalty with passion and no matter what we are supporters of RCB and we love RCB always. ಈ ಸಲ ಕಪ್ ನಮ್ದೆ and every time ಕೂಡ ಕಪ್ ನಮ್ದೆ ಆಗ್ಬೇಕು ಇನ್ಮೇಲೆ. ನಮ್ ಸಪೋರ್ಟ್ ನಿಮ್ಗೆ ಇದೇ ತರ ಇರುತ್ತೆ. ಸೋಲಿ ಗೆಲ್ಲಿ ವಿಲ್ ಆಲ್ವೇಸ್ ಸಪೋರ್ಟ್ ಯು. ಜೈ RCB. ಈ ಸಲ ಕಪ್ ನಮ್ದೆ. ಅದೊಂದೇ ಆನ್ಸರ್ ಮಾಡ್ತೀರಾ? ಕನ್ಸಿಸ್ಟೆನ್ಸಿ ಹೇಳೋದಲ್ಲ. ಕನ್ಸಿಸ್ಟೆನ್ಸಿ. Also head coach and consistent hard work. ಕ್ಯಾಪ್ಟನ್ಸ್ ನಾವು ಆಡ್ತಾರೆ. ಅದಾದ್ಮೇಲೆ ಅವ್ರದ್ದು ಸ್ಟ್ರಾಟಜೀಸ್ ಬಂದ್ಬಿಟ್ಟು ಮತ್ತೆ ಕನ್ಸಿಸ್ಟೆನ್ಸಿ ಆಫ್ ಬ್ಯಾಟ್ಸ್ಮನ್. ಯಾರೀಗ ಫಸ್ಟ್ 3 ಬ್ಯಾಟ್ಸ್ಮನ್ ಔಟ್ ಆದ್ರೂ 4th 5th ಕನ್ಸಿಸ್ಟೆಂಟ್ ಆಡ್ತಿದ್ದಾರೆ. ಅದಕ್ಕೆ ಬರ್ತಿದ್ದಾರೆ ಅವ್ರು. ಇಟ್ಸ್ ಬಿಕಾಸ್ ಆಫ್ ಎಫರ್ಟ್ಸ್. ಎಲ್ರು ಒಟ್ಟಿಗೆ ಟೀಮ್ ಪ್ಲೇ ಮಾಡ್ತಾ ಇದಾರೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಒಬ್ರು ಆಡ್ತಾ ಇದಾರೆ. ಎಲ್ರು ಆಡಿದ್ರೇನೆ ಗೆಲ್ಲೋದು. ಸೊ ಇಟ್ಸ್ ಅಬೌಟ್ ಟೀಮ್ ಪ್ಲೇ. ಜೈ RCB. ಈ ಸಲ RCB ಫೈನಲ್ಸ್ ಗೆದ್ರೆ ಹೋಪ್ ಹೆಂಗಿರುತ್ತೆ ಅಂದ್ರೆ ಫ್ಯಾನ್ಸ್ ರಿಯಾಕ್ಷನ್ಸ್ ಹೇಗಿರುತ್ತೆ? ಚಿತಾಲ್ ಅವತ್ ನೆಕ್ಸ್ಟ್ ಡೇ CM ಗೆ ಪಿಟಿಷನ್ ಕೂಡ ಹಾಕಿದ್ದಾರೆ ಹಾಲಿಡೇ ಕೊಡ್ಬೇಕು ಅಂತ. ಸೊ ಇಟ್ಸ್ ಎ ಫೆಸ್ಟಿವಲ್ ಫಾರ್ ಆಲ್ ಬ್ಯಾಂಗ್ಳೂರಿಯನ್ಸ್ ಅಂಡ್ ಅದೊಂಥರ ಲೈಕ್ ಏನಂತಾರೆ ಡೇ ಟು ಸೆಲೆಬ್ರೇಟ್ ಫಾರ್ ಎವರ್. ಫುಲ್ ಚಿತಾಲ್ ಪದಲ್ ಸೀನ್ಸ್ ಅಷ್ಟೇ. ಅಮುಕ್ ಡುಮುಕ್. ಜೈ ವಿರಾಟ್. ಜೈ ವಿರಾಟ್. ನೀನ್ ಕಟ್ಟ ಬಿಡ್ಬೇಕು. ನೆಕ್ಸ್ಟ್ ಜೈ RCB. ಜೈ RCB. you made it to forget the question only. ಬರ್ಕೊಂಡಿಲ್ವಾ? ಇಲ್ಲ ಜ್ಞಾಪನ ಇರುತ್ತಲ್ಲ ಬರ್ಕೊಂಡಿಲ್ಲ. ಅಂದ್ರೆ ಅವ್ರು ನಾನು ಜ್ಞಾಪನ ಇಟ್ಕೊಂಡಿದ್ದೆ. ಅವ್ರು ನನ್ ಕ್ವಶನ್ ಮರ್ಸ್ಬಿಟ್ರು. ಇದನ್ನ ಆಡ್ತಾರ ಗುರು. ನೆಕ್ಸ್ಟ್ ಈ ಸಲ RCB ಕಪ್ ಗೆದ್ರೆ ಮತ್ತೆ ಇದೇ ರೀತಿ ಹೋಪ್ ಇರುತ್ತಾ? ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಕ್ರೇಜ್ ಕಮ್ಮಿ ಆಗೋಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅದು ಒಂದ್ ಎಲ್ಲರಿಗೂ ಆ ಕ್ರೇವಿಂಗ್ಸ್ ಇದೆ ಕಪ್ ಒಂದ್ಸಲ ಆದ್ರೂ ಗೆಲ್ಬೇಕು ಅಂತ. ಒಂದ್ಸಲ ಕಪ್ ಗೆದ್ಮೇಲೆ ಎಲ್ಲಾರ್ಗು ನೆಕ್ಸ್ಟ್ ಟೈಮ್ ಗೆದ್ರು ಸೋತ್ರು ಇಟ್ ಡಿಪೆಂಡ್ಸ್ ಆನ್ ಮ್ಯಾಚ್ ಹೇಗ್ ಆಡಿದ್ರು ಅಂತ. ಬಟ್ ನಮ್ದೇ ಆದಂತ ಒಂದ್ ಕಪ್ ಇರುತ್ತಲ್ಲ, ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಗೆದ್ರು ಸೋತ್ರು ಕೂಡ 15 ವರ್ಷದಿಂದ ಕೂಡ ನಾವು ಸಪೋರ್ಟ್ ಮಾಡಿದೀವಿ ಕಪ್ ಇಲ್ಲ ಅಂದ್ರೂ ಕೂಡ. ಸೊ ನೆಕ್ಸ್ಟ್ ಟೈಮ್ ಗೆದ್ರು ಸೋತ್ರು ಕೂಡ ಸಪೋರ್ಟ್ ಮಾಡೇ ಮಾಡ್ತೀವಿ. ನಮ್ಗೆ ಆದ ಒಂದು ಕಪ್ ಇರಬೇಕು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ರೆ ನೆಕ್ಸ್ಟ್ ಟೈಮ್ ಇಟ್ ಡಸಂಟ್ ಮ್ಯಾಟರ್ ಮಚ್. ಈ ತರ ವಾಪಸ್ಸು ಆ ಎನರ್ಜಿ ಗಿನೇ ಸ್ವಲ್ಪ ಕಡಿಮೆ ಆಗತ್ತೆ ಕಪ್ ಬಂದ್ಮೇಲೆ. ಬಟ್ ಎವ್ರಿಥಿಂಗ್ ಆಸ್ ಫಸ್ಟ್ ಟೈಮ್ ಅನ್ನೋ ಹಾಗೆ ಫಸ್ಟ್ ಟೈಮ್ ಫುಲ್ ಚಿತಾಲ್ ಪತಲ್ ಮಾಡ್ತಾರೆ, ಆಮೇಲೆ ಕಡಿಮೆ ಆಗ್ಬಿಡತ್ತೆ. ಸೋತಿದ್ರು ಗೆದ್ದಿದ್ರು ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ವಿನ್ ಆದ ಕ್ರೇಜ್ ಇರುತ್ತೋ ಇಲ್ವೋ ಕಮ್ಮಿ ಆಗೇ ಆಗುತ್ತೆ. ಜೈ RCB. ಮಾತಾಡದೆ ಬಾಡ ಕ್ರೇಜಿ. ಯಾ ನೆಕ್ಸ್ಟ್ ಕ್ವೆಶ್ಚನ್. ಅವ್ರು ಸಾಕಾಯ್ತು. ನೆಕ್ಸ್ಟ್ ಜೈ RCB ಅಂತ ಜೈ RCB ಮತ್ತೆ ಈ ಕಡೆ ಬರಲ್ಲ. ಈ ತರ ಇಂಟರ್ವ್ಯೂ ಯಾವತ್ತೂ ತಗೊಂಡಿಲ್ಲ ಅನ್ಕೊಂಡಿರ್ತಾರೆ. ಓಕೆ, ಥ್ಯಾಂಕ್ ಯು. ನಿಮ್ ಚಾನಲ್ ಹೆಸರು? ಸೂಪರ್ ಸ್ಟೋರಿ ವಿತ್ ರಮ್ಯಾ. ನಾವ್ ಇವತ್ತೇ ಸಬ್ಸ್ಕ್ರೈಬ್ ಆಗಿದ್ದೀವಿ, ನೀವು ಸಬ್ಸ್ಕ್ರೈಬ್ ಆಗಿ. ಲೈಕ್ ಕಮೆಂಟ್. RCB ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 20 millions ಇದಾರೆ, ಅವ್ರದ್ದು 21 millions ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಮಧು, ಅಶ್ವಿನ್ ಶೆಟ್ಟಿ, ವೈಶಾಖ್, ಅಜಯ್. ಜೈ RCB. ಜೈ RCB. ಹೇಳು ಜೈ RCB ಅಂತ ಹೇಳು. ಜೈ RCB. ಜೈ RCB.